ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿಲ್ಲಿ ನಮ್ಮ ಕಡೆ ಸ್ಪೆಷಲ್ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಾನು ಯಾವ ರೀತಿ ಮಾಡಿದೆ, ನಾನು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ನಿಮಗೆ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕಾದ ನಂತರ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಜವಳಿಕಾಯಿನ ಇದಕ್ಕೆ ಸೇರಿಸಿದ್ದೀನಿ. ನಾನಿಲ್ಲಿ 1/4 kg ಜವಳಿಕಾಯಿನ ತೊಗೊಂಡಿದ್ದೀನಿ. ಜವಳಿಕಾಯಿ ಸೋಸುವಾಗ ನಾರನ್ನು ತೆಗೆದುಬಿಟ್ಟು ಹಿಂದೆ ಮುಂದೆನೋ ತುಂಬೆಲ್ಲ ತೆಗೆದು ಮಧ್ಯದ ಭಾಗನ ಒಂದೇ ಅಳತೆ ಪ್ರಕಾರ ಕಟ್ ಮಾಡಿಕೊಂಡು ಉರಿಬೇಕು. ನಿಧಾನಗತಿಯಲ್ಲಿ ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಹುರಿದ್ರೆ ಜವಳಿಕಾಯಿ ಪಲ್ಯ ಬಹಳ ರುಚಿಯಾಗಿ ಬರುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಹುರ್ಕೊಳ್ತಾ ಬರಬೇಕು. ಹಸಿರು ಬಣ್ಣ ಇದ್ದಿದ್ದು ಈ ಕಲರು ಸ್ವಲ್ಪ ಬೇರೆ ಕಲರ್ಗೆ ಅಂದರೆ ಬ್ರೌನ್ ಕಲರ್ಗೆ ತಿರುಗಬೇಕು. ಇದು ಜಾಸ್ತಿ ಒತ್ತಿಸ್ಲೂಬಾರ್ದು. ಒಂದೇ ಅಳತೆಯಲ್ಲಿ ಹದವಾಗಿ ಉರಿ ಇಟ್ಕೊಂಡು ಅಂದರೆ ಕಡಿಮೆ ಪ್ರಮಾಣದ ಗ್ಯಾಸ್ ಸ್ಟವ್ ಉರಿ ಇಟ್ಕೊಂಡು ಈ ರೀತಿಯಾಗಿ ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೋಬೇಕು. ಈ ರೀತಿ ಹುರಿಯೋದ್ರಿಂದ ಜವಳಿಕಾಯಿ ಪಲ್ಯ ಬಹಳ ರುಚಿಯಾಗಿ ಆಗುತ್ತೆ. ಕೆಲವೊಬ್ಬರು ಬೇಯಿಸಿ ಕೂಡ ಮಾಡ್ತಾರೆ, ಅಂದರೆ ನೀರಲ್ಲಿ ಕುದಿಸ್ಬಿಟ್ಟು ಜವಳಿಕಾಯಿನ ಪಲ್ಯನ ಮಾಡ್ತಾರೆ. ಆದರೆ ಈ ರೀತಿಯಾಗಿ ನೀವು ಮಾಡಿ ನೋಡಿ ಎಷ್ಟು ರುಚಿಯಾಗುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ. ಈಗ ನಾನು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಕಡಾಯಿನ ಪಲ್ಯ ಮಾಡೋದಕ್ಕೆ ಬಳಸೋದ್ರಿಂದ ನಾನು ಈ ತಟ್ಟೆಯಲ್ಲಿ ಹುರಿದಿರೋ ಜವಳಿಕಾಯಿನ ತೆಗೆದಿದ್ದೀನಿ. ಈಗ ಅದೇ ಕಡಾಯಿಗೆ ಇಲ್ಲಿ ಒಂದು 4 ಸ್ಪೂನು ಎಣ್ಣೆ ಬಳಸ್ತಾ ಇದ್ದೀನಿ. ಈ ಜವಳಿಕಾಯಿ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಬಹಳ ರುಚಿಯಾಗುತ್ತೆ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈರುಳ್ಳಿನ ಬಳಸ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ನಾನು 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಜೀರಿಗೆ ಚಟಪಟ ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ ಅಂತ ಹೇಳಿ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ನಾನು ಬೇಗ. ಈಗ ಇಲ್ಲಿ 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅದ್ರ ಜೊತೆ ಕರಿಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆಗೆ ಹಾಕಿ ಮತ್ತೆ ಒಂದು ಮುಚ್ಚಳ ಮುಚ್ಚಿದ್ದೀನಿ. ಮೆಣಸಿನ್ಕಾಯಲ್ಲಿರೋ ಬೀಜ ಎಣ್ಣೆಯಲ್ಲಿ ಸೇರಿದ ತಕ್ಷಣ ಅದು ಮುಖಕ್ಕೆ ಕಣ್ಣಿಗೆ ಎಲ್ಲ ಸಿಡಿತಾ ಬರುತ್ತೆ. ಹಾಗಾಗಿ ಅದನ್ನು ಬೇಗ ಮುಚ್ಚಳ ಮುಚ್ಚಿಬಿಡ್ತೀನಿ ನಾನು. 2 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬಟ್ಲ ಅಳತೆಯ ಈರುಳ್ಳಿ ಸೇರಿಸಿದ್ದೀನಿ ನಾನು ಈ ಕಡಾಯಿಗೆ. ಮತ್ತು 1 ದೊಡ್ಡ ಗಾತ್ರದ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈ ಈರುಳ್ಳಿ ಜೊತೆಗೆ ಸೇರಿಸಿದ್ದೀನಿ. ಈಗ ಈ 3 ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಫಸ್ಟಿಗೆ ಉಪ್ಪು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಇದು ಮೆತ್ತಗೆ ಬೇಯ್ಕೋಬೇಕು. ಈ ರೀತಿಯಾಗಿ ಮೆತ್ತವಾಗಿ ಬೇಯೋವರೆಗೂ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು ಉಪ್ಪು ಸೇರಿಸಿ ಮೊದಲಿಗೆ. ಈ ಎಲ್ಲ ತರಕಾರಿ ಮೆತ್ತಗೆ ಬೆಂದಾದಮೇಲೆ ಈಗ ನಾವು ಜವಳಿಕಾಯಿ ಹುರಿದಿಟ್ಕೊಂಡಿರೋ ಜವಳಿಕಾಯಿನ ಇದಕ್ಕೆ ಸೇರಿಸ್ಕೋಬೇಕು. ಈ ಎಲ್ಲ ಮಿಶ್ರಣದ ಒಟ್ಟಿಗೆ ಜವಳಿಕಾಯಿ ಕೂಡ ಸೇರೋ ಹಾಗೆ ಸೌಟಿಂದ ಚೆನ್ನಾಗಿ ಕೈಯಾಡಿಸ್ಕೋಬೇಕು. ನಂತರ ನಾನೀಗ 1 ಗ್ಲಾಸಿನಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಪ್ರಮಾಣದ ನೀರನ್ನ ಸೇರಿಸ್ಬೇಕು ನೀವು, ಭಾಳ ನೀರೇನು ಸೇರಿಸ್ಕೋಬೇಡಿ, ಸ್ವಲ್ಪ ನೀರಾದರೆ ಸಾಕು. ಈಗ ನಾನಿಲ್ಲಿ ಚಿಟಿಕೆ ಅರಿಶಿಣ ಹಾಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ. ನಾನು ಮಾಡಿರೋ ಮಸಾಲ ಪುಡಿ ರೆಸಿಪಿ ಬೇಕು ಅಂದರೆ ನನ್ನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಬಹುದು ನೀವು. ಹಾಗೆ ಸ್ವಲ್ಪ ಬೆಲ್ಲನೂ ಸೇರಿಸ್ತಾ ಇದ್ದೀನಿ. ಈ 3 ಮಸಾಲ ಮಿಶ್ರಣ ಅಂದರೆ ಮಸಾಲ ಪುಡಿ, ಅರಿಶಿನ, ಬೆಲ್ಲ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಮತ್ತೊಮ್ಮೆ ಸೌಟಿಂದ ಕೈಯಾಡಿಸ್ಬಿಟ್ಟು ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ರೆ ನಾವೀಗ 3/4 ಭಾಗದ ಪಲ್ಯನ ಮಾಡಿದ್ದೀವಿ ಅಂತ ಅರ್ಥ ಆಯಿತು. ಈಗ ಇನ್ನು 2 ಇಂಗ್ರೀಡಿಯೆಂಟ್ ಸೇರಿಸೋದು ಬಾಕಿ ಇದೆ. ಈಗ ಇದೇ ನೋಡಿ ಗುರಾಳ್ ಪುಡಿ. ಈ ಗುರಾಳ್ ಪುಡಿನ ಸೇರಿಸೋದ್ರಿಂದ ಪಲ್ಯ ಬಹಳ ರುಚಿಯಾಗುತ್ತೆ. ಇಲ್ಲಿ 2 ಸ್ಪೂನ್ ಗುರಾಳ್ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಹುಚ್ಚೆಳ್ಳು ಪುಡಿ ಅಂತಲೂ ಕರಿತೀರಿ, ನಾವು ಗುರಾಳ್ ಪುಡಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಗುರಾಳ್ ಪುಡಿ ಬಗ್ಗೆ. ಈಗ ನಾನು ಈ ತರಿಯಾಗಿ ಸಪ್ಪೆ ಶೇಂಗಾ ಪುಡಿನ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಶೇಂಗಾ ಬೀಜನ ಹುರಿದು ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಜವಳಿಕಾಯಿ ಪಲ್ಯ ಮಾಡಿದಾಗ ಇದನ್ನು ಸೇರಿಸ್ತೀನಿ. ಈಗ ಇದನ್ನು 2 ಸ್ಪೂನು ಸಪ್ಪೆ ಶೇಂಗಾ ಪುಡಿನ ಸೇರಿಸಿದ್ದೀನಿ. ಈ ಸಪ್ಪೆ ಶೇಂಗಾ ಪುಡಿ ಹಾಗೂ ಗುರಾಳ್ ಪುಡಿನೇ ಈ ಜವಳಿಕಾಯಿ ಪಲ್ಯಗೆ ಬಹಳ ರುಚಿ ಕೊಡುತ್ತೆ. ಇವೆರಡನ್ನು ಹಾಕೋದು ಮಾತ್ರ ನೀವು ಮರಿಬೇಡಿ. ಈ ರೀತಿಯಾಗಿ ಇವೆರಡು ಪೌಡ್ರು ಹಾಕಿದ ತಕ್ಷಣವೇ ಪಲ್ಯ ಮುಗೀತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು
ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಜವಳೆಕಾಯಿ ಪಲ್ಯ ತಿಂದುಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಹಾಗೆ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ.